ಮದುವೆ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ, ಆದರೆ ಭವಿಷ್ಯದಲ್ಲಿ ತಾಯಿ ಆಗಬೇಕು. ಹೀಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಊರ್ಫಿ ಜಾವೇದ್ ಮಾಡಿರುವ ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಗಮನ ಸೆಳೆಯುತ್ತಿದೆ. ಸಾಮಾನ್ಯವಾಗಿ ತಮ್ಮ ವಿಭಿನ್ನ ಫ್ಯಾಷನ್ ಹಾಗೂ ಬೋಲ್ಡ್ ಲುಕ್ಗಳಿಂದ ಸುದ್ದಿಯಾಗುವ ಊರ್ಫಿ ಈ ಬಾರಿ ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ. ಮದುವೆ ಬಗ್ಗೆ ಸದ್ಯ ಯಾವುದೇ ಆತುರವಿಲ್ಲ, ವೃತ್ತಿ ಜೀವನದ ಮೇಲೆ ಸಂಪೂರ್ಣ ಗಮನವಿದೆ, ಆದರೆ ಮುಂದೆ ತಾಯಿಯಾಗುವ ಆಸೆ ಇದೆ. ಹಾಗಾದರೆ ಊರ್ಫಿ ತೆಗೆದುಕೊಂಡಿರುವ ಆ ಮಹತ್ವದ ನಿರ್ಧಾರ ಏನು? ಅವರು ಯಾಕೆ ಈ ನಿರ್ಧಾರಕ್ಕೆ ಬಂದರು ಮತ್ತು ತಮ್ಮ ಭವಿಷ್ಯದ ಬಗ್ಗೆ ಊರ್ಫಿ ಏನು ಹೇಳಿದ್ದಾರೆ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ. ಊರ್ಫಿ ಜಾವೇದ್ ತಮ್ಮ ಯೂಟ್ಯೂಬ್ ವ್ಲಾಗ್ನಲ್ಲಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳು ಹಂಚಿಕೊಂಡಿದ್ದಾರೆ. ತಾವು ಸದ್ಯ ಮದುವೆಯಾಗುವ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅವರು ಹೇಳಿದ್ದಾರೆ. ತಮ್ಮ ವೃತ್ತಿ ಜೀವನ ಈಗಷ್ಟೇ ಆರಂಭವಾಗಿದೆ ಎಂದು ಭಾವಿಸಿರುವ ಊರ್ಫಿ ಇನ್ನೂ ಸಾಕಷ್ಟು ಸಾಧಿಸಬೇಕಿದೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ಸದ್ಯ ತಮ್ಮ ಸಂಪೂರ್ಣ ಸಮಯ ಮತ್ತು ಶಕ್ತಿಯನ್ನು ವೃತ್ತಿ ಜೀವನದ ಕಡೆಗೆ ಕೇಂದ್ರೀಕರಿಸಲು ಬಯಸುತ್ತಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಭವಿಷ್ಯದಲ್ಲಿ ತಾಯಿಯಾಗುವ ಆಸೆ ಇದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲೇ ಊರ್ಫಿ ತಮ್ಮ ಮುಂದಿನ ಜೀವನದ ಬಗ್ಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಹೇಳಿದ್ದಾರೆ. ಅದು ಅಂಡಾಣುಗಳನ್ನು ಫ್ರೀಸ್ ಮಾಡಿಸುವ ನಿರ್ಧಾರ. ಊರ್ಫಿ ಹೇಳಿರುವ ಪ್ರಕಾರ ಮದುವೆ ಯಾವಾಗ ಆಗುತ್ತದೆ, ಮಕ್ಕಳನ್ನು ಯಾವಾಗ ಹೊಂದಬೇಕು ಎಂಬ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಸಿಗುವುದಿಲ್ಲ. ಆದರೆ ಭವಿಷ್ಯದಲ್ಲಿ ತಾಯಿಯಾಗುವ ಆಸೆ ಇರುವುದರಿಂದ ಈ ವಿಚಾರವನ್ನು ಸಂಪೂರ್ಣವಾಗಿ ಮುಂದೂಡಲು ಬಯಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ತಾವು ಈ ಬಗ್ಗೆ ಓದಿರುವ ಮಾಹಿತಿಯ ಆಧಾರದ ಮೇಲೆ ಅಂಡಾಣುಗಳ ಗುಣಮಟ್ಟ ವಯಸ್ಸಿನೊಂದಿಗೆ ಬದಲಾಗಬಹುದು ಎಂಬ ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಎಂದು ಊರ್ಫಿ ಹೇಳಿದ್ದಾರೆ. ಇದರಿಂದಾಗಿ ತಾವು 30 ವರ್ಷಕ್ಕೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ಅಂಡಾಣುಗಳನ್ನು ಫ್ರೀಸ್ ಮಾಡಿಸುವ ಬಗ್ಗೆ ಯೋಚನೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಇದು ತಮ್ಮ ವೈಯಕ್ತಿಕ ನಿರ್ಧಾರವಾಗಿದ್ದು ಭವಿಷ್ಯದ ಬಗ್ಗೆ ತಮಗೆ ಒಂದು ರೀತಿಯ ನೆಮ್ಮದಿ ನೀಡುತ್ತದೆ ಎಂಬುದು ಅವರ ಮಾತು. ಊರ್ಫಿ ತಮ್ಮ ಹೇಳಿಕೆಯಲ್ಲಿ ಒಂದು ಪ್ರಮುಖ ವಿಚಾರವನ್ನು ಹೇಳಿದ್ದಾರೆ. ತಮ್ಮ ಮದುವೆ ಯಾವಾಗ ಆಗುತ್ತದೆ ಎಂಬುದು ಗೊತ್ತಿಲ್ಲ, ಹಾಗೆಯೇ ಮಕ್ಕಳನ್ನು ಯಾವಾಗ ಹೊಂದಬೇಕು ಎಂಬ ನಿರ್ಧಾರವೂ ಸದ್ಯ ತಮ್ಮ ಮುಂದೆ ಇಲ್ಲ. ಹಾಗಾಗಿ ಆ ಸಮಯಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂಬ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದಲ್ಲಿ ಕುಟುಂಬ ಆರಂಭಿಸುವ ಆಸೆ ಇದ್ದರೂ ಸದ್ಯ ತಮ್ಮ ವೃತ್ತಿ ಜೀವನವನ್ನು ನಿಲ್ಲಿಸಿ ವೈಯಕ್ತಿಕ ಜೀವನದ ಬಗ್ಗೆ ಮಾತ್ರ ಯೋಚಿಸಲು ಅವರು ಬಯಸುತ್ತಿಲ್ಲ. ಇದೇ ಕಾರಣಕ್ಕೆ ತಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಈಗಲೇ ಒಂದು ಆಯ್ಕೆಯನ್ನು ಇಟ್ಟುಕೊಳ್ಳಲು ಬಯಸಿದ್ದಾರೆ ಎಂದು ಊರ್ಫಿ ಹೇಳಿದ್ದಾರೆ. ಅವರ ಪ್ರಕಾರ ಈ ನಿರ್ಧಾರದಿಂದ ಮುಂದೆ ತಮ್ಮ ಮೇಲೆ ಇರುವ ಒತ್ತಡ ಸ್ವಲ್ಪ ಕಡಿಮೆ ಆಗಬಹುದು. ಊರ್ಫಿ ಜಾವೇದ್ ಸದ್ಯ ತಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ತಮ್ಮ ವೃತ್ತಿ ಜೀವನ ಈಗಷ್ಟೇ ಆರಂಭವಾಗಿದೆ ಎಂದು ಅವರು ಭಾವಿಸುತ್ತಿದ್ದಾರೆ. ಇನ್ನು ಸಾಕಷ್ಟು ಕೆಲಸ ಮಾಡಬೇಕು, ಇನ್ನು ಸಾಕಷ್ಟು ಸಾಧಿಸಬೇಕು. ಹೀಗಾಗಿ ಸದ್ಯ ಮದುವೆ ಅಥವಾ ಕುಟುಂಬ ಜೀವನಕ್ಕಿಂತ ವೃತ್ತಿ ಜೀವನಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಆದರೆ ಭವಿಷ್ಯದಲ್ಲಿ ತಾಯಿಯಾಗುವ ಆಸೆಯನ್ನು ಸಂಪೂರ್ಣವಾಗಿ ಬದಿಗಿಡಲು ಅವರು ಬಯಸುವುದಿಲ್ಲ. ಇದೇ ಕಾರಣಕ್ಕೆ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನ ಎರಡನ್ನೂ ತಮ್ಮದೇ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ತಮ್ಮ ಮಾತಿನಲ್ಲಿ ಊರ್ಫಿ ಮತ್ತೊಂದು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಬಯಾಲಜಿಕಲ್ ಕ್ಲಾಕ್ ಎಂಬ ವಿಚಾರ ಯಾವಾಗಲೂ ತಮ್ಮ ಮನಸ್ಸಿನಲ್ಲಿ ಓಡಾಡಿರುತ್ತದೆ ಎಂದು ಅವರು ಹೇಳಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ತಾಯಿಯಾಗುವ ಆಸೆ ಇದ್ದಾಗ ಸಮಯದ ಬಗ್ಗೆ ಯೋಚನೆ ಸಹಜವಾಗಿಯೇ ಬರುತ್ತದೆ ಎಂಬುದು ಅವರ ಅಭಿಪ್ರಾಯ. ಈ ಕಾರಣದಿಂದ ಅಂಡಾಣುಗಳನ್ನು ಫ್ರೀಸ್ ಮಾಡಿಸಿಕೊಂಡರೆ ತಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಊರ್ಫಿ ಹೇಳಿದ್ದಾರೆ. ತಮ್ಮ ಹೆಗಲ ಮೇಲಿದ್ದ ದೊಡ್ಡ ಭಾರವೊಂದು ಇಳಿದಂತೆ ಅನಿಸುತ್ತದೆ ಎಂಬ ಭಾವನೆಯನ್ನು ಅವರು ಹಂಚಿಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಅಂಡಾಣುಗಳ ಫ್ರೀಸ್ ಮಾಡಿಸುವುದು ವೈಯಕ್ತಿಕ ಮತ್ತು ವೈದ್ಯಕೀಯ ನಿರ್ಧಾರವಾಗಿದೆ. ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅರ್ಹ ವೈದ್ಯರು ಅಥವಾ
ಫರ್ಟಿಲಿಟಿ ತಜ್ಞರಿಂದ ಸರಿಯಾದ ಮಾಹಿತಿ ಪಡೆದುಕೊಳ್ಳುವುದು ಮುಖ್ಯ. ಊರ್ಫಿ ಹೇಳಿರುವ ಮತ್ತೊಂದು ಗಮನಾರ್ಹ ಮಾತು ಎಂದರೆ, ಈ ನಿರ್ಧಾರದ ನಂತರ ತಾವು ಕಾಲದೊಂದಿಗೆ ಓಡಾಡುತ್ತಿರುವಂತೆ ಅನಿಸುವುದಿಲ್ಲ. ಮುಂದೆ ಮದುವೆ ಯಾವಾಗ ಆಗುತ್ತದೆ, ಮಕ್ಕಳ ಬಗ್ಗೆ ಯಾವಾಗ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಆತುರದಲ್ಲಿ ಇರಬೇಕಾದ ಅಗತ್ಯ ಇಲ್ಲ ಎಂದು ಅವರು ಭಾವಿಸುತ್ತಿದ್ದಾರೆ. ಇದರಿಂದ ಈಗ ತಮ್ಮ ವೃತ್ತಿ ಜೀವನದ ಮೇಲೆ ನೆಮ್ಮದಿಯಿಂದ ಗಮನಿಸಬಹುದು ಎಂದು ಹೇಳಿದ್ದಾರೆ. ಅಂದರೆ ತಮ್ಮ ಭವಿಷ್ಯದ ಬಗ್ಗೆ ಒಂದು ಆಯ್ಕೆಯನ್ನು ಇಟ್ಟುಕೊಂಡು ಸದ್ಯ ತಮ್ಮ ಕನಸುಗಳು ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸುವುದು ಅವರ ಉದ್ದೇಶವಾಗಿದೆ. ಊರ್ಫಿ ಜಾವೇದ್ ಎಂದರೆ ಸಾಮಾನ್ಯವಾಗಿ ಜನರಿಗೆ ನೆನಪಾಗುವುದು ಅವರ ವಿಭಿನ್ನ ಫ್ಯಾಷನ್. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಲುಕ್ಗಳು ಆಗಾಗ್ಗೆ ವೈರಲ್ ಆಗುತ್ತಿರುತ್ತವೆ. ಆದರೆ ಈ ಬಾರಿ ಅವರು ಫ್ಯಾಷನ್ ಬಗ್ಗೆ ಮಾತನಾಡಿಲ್ಲ. ತಮ್ಮ ಭವಿಷ್ಯ ಮತ್ತು ಕುಟುಂಬ ಮತ್ತು ತಾಯಿಯಾಗುವ ಆಸೆಯ ಬಗ್ಗೆ ಮಾತನಾಡಿದ್ದಾರೆ. ಇದರಿಂದ ಅವರ ವೈಯಕ್ತಿಕ ಜೀವನದ ಮತ್ತೊಂದು ಮುಖವು ಅಭಿಮಾನಿಗಳ ಮುಂದೆ ಬಂದಿದೆ. ಮದುವೆ ಆಗಬೇಕು ಎಂಬ ಕಾರಣಕ್ಕೆ ಆತುರ ಪಡುವುದಿಲ್ಲ. ಅದೇ ಸಮಯದಲ್ಲಿ ಭವಿಷ್ಯದಲ್ಲಿ ತಾಯಾಗುವ ಆಸೆಯನ್ನು ಬಿಟ್ಟುಕೊಡುವುದಿಲ್ಲ. ತಮ್ಮ ಜೀವನದ ನಿರ್ಧಾರಗಳನ್ನು ತಮ್ಮದೇ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ. ಒಟ್ಟಿನಲ್ಲಿ ಊರ್ಫಿ ಜಾವೇದ್ ಅವರ ಮಾತಿನ ಸಾರಾಂಶ ಏನು ಅಂದರೆ, ಸದ್ಯ ಮದುವೆಯಾಗುವ ಯಾವುದೇ ಆತುರ ಇಲ್ಲ. ವೃತ್ತಿ ಜೀವನಕ್ಕೆ ಈಗ ಅವರ ಪ್ರಮುಖ ಆದ್ಯತೆ. ಆದರೆ ಭವಿಷ್ಯದಲ್ಲಿ ತಾಯಾಗುವ ಆಸೆ ಇದೆ. ಅದಕ್ಕಾಗಿ ಅಂಡಾಣುಗಳನ್ನು ಫ್ರೀಸ್ ಮಾಡಿಸುವ ನಿರ್ಧಾರ ಕೈಗೊಂಡಿರುವುದಾಗಿ ಅವರು ತಮ್ಮ ವ್ಲಾಗ್ನಲ್ಲಿ ತಿಳಿಸಿದ್ದಾರೆ. ಈ ನಿರ್ಧಾರದಿಂದ ಮುಂದೆ ಯಾವುದೇ ಆತುರವಿಲ್ಲದೆ ತಮ್ಮ ವೃತ್ತಿ ಜೀವನದ ಮೇಲೆ ಗಮನ ಹರಿಸಬಹುದು ಎಂಬುದು ಅವರ ಅಭಿಪ್ರಾಯ. ಹಾಗಾದರೆ ಊರ್ಫಿ ಜಾವೇದ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮದುವೆ ಮತ್ತು ಕುಟುಂಬ ಜೀವನದ ನಿರ್ಧಾರವನ್ನು ಪ್ರತಿಯೊಬ್ಬರೂ ತಮ್ಮದೇ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಅಂತ ನಿಮಗೆ ಅನಿಸುತ್ತಾ? ಅಥವಾ ಊರ್ಫಿ ಸದ್ಯ ವೃತ್ತಿ ಜೀವನದ ಮೇಲೆ ಗಮನ ಹರಿಸುತ್ತಿರುವುದು ಸರಿಯಾದ ನಿರ್ಧಾರ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಸಿನಿಮಾ ಮತ್ತು ಸೆಲೆಬ್ರಿಟಿಗಳ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.